ಸೀನಿಯರ್ ಅಂತೇಳಿ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ. ಇಲ್ಲ, ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ. ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ. ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ಮತ್ತು ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನಾವಶ್ಯಕ. ಯಾಕೆ ಸರ್ ನಾನೇ ಸಿ ಎಮ್ ಆಗ್ತೀನಿ ಅಂತೇಳಿ ಹೇಳಿರ್ಬೋದು. ನೀವು ಯಾರು ಕೇಳಿರ್ಬೋದು ಅವ್ರಿಗೆ, ನೀವು ಆಗ್ತಾರಂತ ಆಗ್ತಂತ ಹೇಳಿರ್ಬೋದು. ಅದರಲ್ಲಿ ಅಂಥದ್ದೇನು ಈಗ ಎಲ್ಲರೂ ಹೇಳಿದಾರಲ್ಲ, ನಮಗೂ ಆಸೆ ಇದೆ, ಮುಂದೆ ಆಗಬೇಕು, ಆಗ್ತೀವಿ ನಾವು ಸೀನಿಯರ್ ಅಂತ ಹೇಳ್ತಾರೆ. ಸ್ವಾಭಾವಿಕವಾಗಿ ಹೇಳ್ತಾರೆ. ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಮೊನ್ನೆ ಅರವಿಂದ್ ಏನತ್ರ ಎಲ್ಲದಿನ ಹಾಕೋರು ಹಾಕ್ತಾರೆ. ಏನು ಒಂದು ವಾಟ್ಸಪ್ಪಲ್ಲಿ ಬಂದರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ. ಯಾರೋ ಒಬ್ರು ಹಾಕಿರ್ತಾರೆ ಕುಂತು. ಸೊ ಅದು ಬೇರೆ ವಿಚಾರ. ಮುಂದಿನ ಸಿ ಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಸಾಕಷ್ಟು ಪೋಸ್ಟ್ಗಳು ಅಭಿಯಾನ ಸ್ಟಾರ್ಟು ಹಂಗೆ ಎಲ್ಲ ಕಡೆ ಮಾಡಿದ್ಮೇಲೆ ನಾವು ಆಗ್ತಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ. ಬೇರೆಯವ್ರು ನಾವು ಆಗ್ತಂತ ನಾವು ಆಗ್ತಂತ ಚರ್ಚೆ ಅಷ್ಟೇ. ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ, ಸನ್ನಿವೇಶ ಕೂಡ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಸರ್, ವ್ಯತಿರಿಕ್ತ ತೀರ್ಪೇನಾದರೂ ಬಂದರೆ, ಸಿ ಎಂ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದರೆ ನಿಮ್ಮ ಹೆಸರನ್ನೇ ಮಣ್ಣಲ್ಲಿಗೆ ಇದೆ? ಇಲ್ಲ, ಈಗಂತೂ ನಮಗೆ ಬರೋಲ್ಲ. ಸಿ ಎಮ್ ಅವ್ರು ಇರ್ತಾರಂತ ನಮಗೆ ನಂಬಿಕೆ ಇದೆ. ಸೊ ನೋಡೋಣ, ಕಾದು ನೋಡೋಣ ಏನಾಗುತ್ತೆ. ಅವರೇ ಇರ್ತಾರಂತ ಆಸೆ ಇದೆ ನಮಗೆ. ನೋಡೋಣ. ನಾವು ಕೂಡ ಹೈಕಮಾಂಡ್ ಭೇಟಿಯಾಗಿದ್ದೀರಿ ಹೋಗ್ತಾನೆ ಇರ್ತೀವಿ. ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ವಿಷಯಗಳು ಇದ್ದೇ ಇರ್ತೈತೆ. ನೀವು ಮೊನ್ನೆ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗೇನಿಲ್ಲ, ಇದು ಹೇಳಿದ್ವಿ ಅಲ್ಲ, ಬೇರೆ ಬೇರೆ ಕೆಲಸ ಇರ್ತೈತೆ, ಹೋಗ್ತೀವಿ. ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ. ಸೊ ನೋಡೋಣ. ಎಲ್ಲರಿಗೂ ಆಸೆ ಇದ್ದೇ ಇದೆ. ಎಂ ಬಿ ಅವ್ರಿಗೆ, ಶಿವಾನಂದ ಅವ್ರಿಗೆ, ಬೇರೆಯವ್ರಿಗೆ ಇದ್ದೇ ಇದೆ. ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮೊನ್ನೆ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ ನಾನು ಅದೆಲ್ಲ ಅದೇನು ಪ್ರಶ್ನೆ ಇಲ್ಲ. ಅವಕಾಶ ಸಿಕ್ಕರೆ ಸತೀಶ್ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ. ನೋಡೋಣ. ಈಗ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಅನ್ನುವಂಥ ಚರ್ಚೆ ಕೂಡ ಇದೆ ಸರ್. ಈಗಂತೆ ಅದು ಪ್ರಶ್ನೆ ಉದ್ಭವಿಸೋದಿಲ್ಲ, ಬಂದಾಗ ನೋಡೋಣ. ಅದು ಈಗಂತೆ ಸಿದ್ದರಾಮಯ್ಯ ಇರ್ತಾರೆ. ಸೊ ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅಂತ ಎಲ್ಲ ಆಸೆಯಲ್ಲಿದ್ವಿ. ನೋಡೋಣ. ನಾಳೆ ಸಿ ಎಂ ಅವ್ರದ್ದು ಇದಿದೆ ಸರ್ ಕೋರ್ಟ್. ಯಾರೇ ರವಾಂಡ ಹೈ ಕಮಿಷನರ್ ಬಂದಿದ್ದಾರೆ. ಇನ್ವೈಟ್ ಮಾಡಿದ್ವಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದ್ಸಲ ಬನ್ನಿ ಅಂತ. ಯಾಕಂದ್ರೆ ನಾವು 3-4 ಸರಿ ಅವರ ದೇಶಕ್ಕೆ ಹೋಗಿದ್ವಿ. ನಮಗೂ ಕೂಡ ಅಲ್ಲಿ ಭಾಳಷ್ಟು ಅವರು ನಮ್ಮ ದೇಶವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರು. ನಾವು ಒಂದು ಸರಿ ನಮ್ಮ ಜಿಲ್ಲೆ ಏನೇನಿದೆ ಇಲ್ಲಿ ಮತ್ತು ಯಾರಿಗಾರು ಇನ್ವೈಟ್ ಕೂಡ ಮಾಡೋಕ್ಕೆ ಬಂದಿದ್ದಾರೆ. ಅವ್ರ ದೇಶದಲ್ಲಿ ಯಾರು ಇಂಡಸ್ಟ್ರಿ ಮಾಡೋರಿದ್ದರೆ ಇನ್ವೈಟ್ ಕೂಡ ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ. ಸೊ ಒಂದು ಚಿಕ್ಕ ಕಾರ್ಯಕ್ರಮ ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಅಂತ ಬಂತಂದರೆ ಫಸ್ಟ್ ಹೆಸರೇ ಸತೀಶ್ ಜಾರಕಿಹೊಳಿ ಅವರು. ಇಲ್ಲ, ಅದು ಪ್ರಶ್ನೆ ಬಂದಿಲ್ಲ. ಅದು ಪ್ರಶ್ನೆ ಬರೋದಿಲ್ಲ ಅಂತ ನಮ್ಮ ಆಸೆ ಇದೆ. ಕೋರ್ಟಲ್ಲಿ ನಾಳೆ ಮತ್ತೊಂದು ತೀರ್ಪಿದೆ ಇದೆ. ಇನ್ನೂ 9-12ಕ್ಕೆ ಇನ್ನೂ 2 ಡೇಟ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಜಜ್ಮೆಂಟ್ ಬರ್ತೈತೆ. ಬದಲಾವದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ, ಅದನ್ನು ನಾವು ಕನಸ್ಕಂಡೇ ಇಲ್ಲ. ಅದು ಕನಸ್ಕಂಡೇ ಇಲ್ಲ. ಸಿದ್ದರಾಮಯ್ಯವರು ಇರ್ತಾರಂತ ನಮ್ಮ ಆಸೆ ಇದೆ. ಸೊ ಅವರು ಮುಂದುವರಿಬೇಕಂದ್ರೆ ನಮ್ಮೆಲ್ಲರದು ಆಸೆ ಇದೆ. ಈಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು. ಈ ಹಿಂದೆ 2028 ಅಂತೇಳಿ ಹೇಳ್ಕೊಂಡು ಬಂದಿದ್ವಿ. ಅದು ಅವಾಗ ಕಾಯ್ತೀವಿ. ಏನು ಬೇಕಾದಲ್ಲ ಆಗ್ಬೋದು. ಇಲ್ಲ, ನೋಡೋಣ. 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ. ಅಲ್ಲಿಗೆ ಅವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ. ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು ಸಿ ಎಮ್ ಕುರ್ಚಿ ಚರ್ಚೆ ಬಗ್ಗೆ. ಒಂದೇನಂತಂದರೆ ಸಿ ಎಮ್ ಅವರು ಇದ್ದಾಗೂ ಕೂಡ ನಾವು ಸಿ ಎಮ್ ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ, ಅದು ಯಾವುದೋ ಸಂದರ್ಭದಲ್ಲಿ ಬದ್ಧತೆ ಅಲ್ಲಿ ಕೇಳಿರ್ತಾರೆ. ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು, ಮಾಧ್ಯಮದವರು, ಅಥವಾ ಅವ್ರು ಏನೋ ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ. ಅದೇನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹತ್ತತ್ತೆ. ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನೂ ಮಟ್ಟ ಯಾರೂ ಕೂಡ ಹೇಳಿಲ್ಲ. ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುತ್ತೆ. ಇಲ್ಲ, ಹಂಗೇನು ಎಫೆಕ್ಟ್ ಆಗೋಲ್ಲ. ಅದೇನು ಅವರ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಸ್ವತಂತ್ರ ಎಲ್ಲರೂ ಇದ್ದಾರೆ.